ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಸುಲಭವಾಗಿ ಸೂಜಿ ರವೆ ಶೀರ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ. ಗುರುವಾರ ರಾಯರ ಪ್ರಸಾದಕ್ಕೆ ನಾನು ಈ ಶೀರನ ಮಾಡಿದ್ದೆ. ತುಂಬ ಸುಲಭವಾಗಿ ಸಿಂಪಲಾಗಿ ಈಸಿಯಾಗಿ ಇದನ್ನು ಮಾಡ್ಬೋದು. ನೈವೇದ್ಯಕ್ಕೆಲ್ಲ ಇದು ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ. ಮೊದಲಿಗೆ ನೋಡಿ, ಈ ಥರ ಒಂದು ದಪ್ಪ ತಳದ ಪಾತ್ರೆಯನ್ನು ಇಡಬೇಕು. ನಾನ್ ಸ್ಟಿಕ್ ಇದ್ದರೆ ತುಂಬ ಒಳ್ಳೆಯದು. 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕರಗಿದ ನಂತರ ಗೋಡಂಬಿಯನ್ನು ಹಾಕ್ಕೋಬೇಕು. ಗೋಡಂಬಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗುವಾಗಲೇ ನೋಡಿ, ಈ ಥರ ಕಲರ್ ಸ್ವಲ್ಪ ಬರುವಾಗಲೇ ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ. ದ್ರಾಕ್ಷಿ ಗೋಡಂಬಿ ಒಟ್ಟಿಗೆ ಹಾಕ್ಕೋಬೇಡಿ. ಮೊದಲಿಗೆ ಸ್ವಲ್ಪ ಗೋಡಂಬಿ ಫ್ರೈ ಮಾಡಿದ ನಂತರ ದ್ರಾಕ್ಷಿ ಹಾಕ್ಕೊಂಡು ಈ ಥರ ಕಲರ್ ಚೇಂಜ್ ಆದ ನಂತರ ತೆಗೆದಿಡಿ. ಈಗ ಅದೇ ಬಾಣಲೆಗೆ ಪುನಃ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ರವೆಯನ್ನು ನಾನು ಮೀಡಿಯಮ್ ಸೈಜ್ ರವೆ ಬರುತ್ತೆ ನೋಡಿ, ಚಿರೋಟಿ ರವೆ ಅಲ್ಲ, ಮತ್ತೊಂದು ಮೀಡಿಯಮ್ ಸೈಜ್ ರವೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕು. 2 ರಿಂದ 3 ನಿಮಿಷ ಆದರೂ ಹುರ್ಕೋಬೇಕು. ನಿಮಗೆ ಹುರಿಯುವಾಗ ಗೊತ್ತಾಗುತ್ತೆ, ತುಪ್ಪ ಎಲ್ಲ ಅದರಲ್ಲಿ ಹೀರ್ಕೊಳ್ಳುತ್ತೆ. ಒಂಥರ ಫುಲ್ಲು ತರಿ ಥರ ಆಗುತ್ತೆ. ಆಗ ನಿಮಗೆ ಅದು ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಹೈ ಫ್ಲೇಮ್ ಇಟ್ಟು ಹುರಿಯೋಕ್ಕೆ ಹೋಗಬೇಡಿ, ಯಾಕಂದರೆ ರವೆ ಫುಲ್ಲು ಸೀದೋಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ಈ ಥರ ಹುರಿದ್ರೆ ಆಯಿತು. ನೋಡಿ ಎಷ್ಟು ತರಿ ಆಗಿದೆ ನೋಡಿ. ಇಲ್ಲಿ ನಾನು ಈ ಬೌಲಿನ ಅಳತೆಯಲ್ಲಿ ನೋಡಿ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಅದೇ ಬೌಲಿನ ಅಳತೆಯಲ್ಲಿ 2.5 ಕಪ್ಪಷ್ಟು ಬಿಸಿ ನೀರನ್ನು ಹಾಕೋತಾ ಇದ್ದೀನಿ. ಕೋಲ್ಡ್ ನೀರನ್ನು ಹಾಕೋಬೇಡಿ, ಸಪ್ಪೆ ನೀರು ಹಾಕೋಬೇಡಿ. ಬಿಸಿ ನೀರನ್ನೇ ಒಂದು ಸೈಡಲ್ಲಿ ಮೊದಲಿಗೆ ಮಾಡಿ ಇಟ್ಟರೆ ನೀವು ಅದನ್ನು 2.5 ಬೌಲಷ್ಟು ಹಾಕ್ಕೊಂಡ್ರೆ ಆಯಿತು. 1 ಬೌಲ್ ರವಕ್ಕೆ 2ರಷ್ಟು ನೀರನ್ನು ಹಾಕೋಬೇಕು. ನಾನು ಸ್ವಲ್ಪ ಜಾಸ್ತಿ 2.5 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ ನಿಮಗೆ ಶೀರ. ಅದಕ್ಕೋಸ್ಕರ ಈ ಥರ 1 ರೌಂಡ್ ಈ ಥರ ಸೌಟ್ ಹಾಕಿದ್ರೆ ಸಾಕು. ತುಂಬ ಹಾಕೋಬೇಡಿ, ಅದು ಗಂಟಾಗುತ್ತೆ. ಲೋ ಸಿಮ್ಮಲ್ಲಿ ಈ ಥರ ಮುಚ್ಚಳ ಮುಚ್ಚಿ 1 ನಿಮಿಷ ಸಾಕು. ಅದು ಬೇಗ ನೀರು ಎಳ್ಕೊಂಡು ಬೇಗ ಬೇಯುತ್ತೆ ರವೆ. ನೋಡಿ ಈ ಥರ ನೀರೆಲ್ಲ ಹೀರ್ಕೊಂಡಿದೆ ನೋಡಿ. ನೀರು ಚೆನ್ನಾಗಿ ಹೀರ್ಕೋಬೇಕು. ಅದಕ್ಕಿಂತ ಮುಂಚೆನೇ ನೀವು ಈ ಥರ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಗಂಟಾಗುತ್ತೆ. ಈ ಥರ 1 ರೌಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈಗ ಸಕ್ಕರೆಯನ್ನು ಹಾಕಬೇಕು. 1 ಕಪ್ ರವೆಗೆ 1 ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ. ನಿಮಗೆ ಸ್ವಲ್ಪ ಸಿಹಿ ಕಮ್ಮಿ ಬೇಕಂದರೆ 3/4 ಕಪ್ಪಷ್ಟು ಹಾಕೋಬೋದು. ನಾನಿಲ್ಲಿ 1 ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಹೈ ಫ್ಲೇಮ್ ಇಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ, ಸೀದೋಗುತ್ತೆ ಅಡಿಯಲ್ಲಿ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ರವೆ ಬಿಸಿಗೇ ಬೇಗ ಕರಗೋಗುತ್ತೆ, ಜಾಸ್ತಿ ಹೊತ್ತೇ ಆಗಲ್ಲ. ಸಕ್ಕರೆ ಸಂಪೂರ್ಣವಾಗಿ ಕರಗುತ್ತೆ, ಸ್ವಲ್ಪ ನೀರಾಗುತ್ತೆ, ಪುನಃ ಗಟ್ಟಿ ಆಗುತ್ತಾ ಬರುತ್ತೆ. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೋಡಿ, ಇದು ಸಂಪೂರ್ಣವಾಗಿ ಸಕ್ಕರೆ ಈಗ ಕರಗಿದೆ ನೋಡಿ. ಇದಕ್ಕೆ ನಾವು ತುಪ್ಪನ ಹಾಕ್ಕೋಬೇಕು. ತುಪ್ಪ ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋತೀನಿ. ತುಪ್ಪನ ಫಸ್ಟಿಗೂ ನೀವು ರವೆ ಹುರಿಯುವಾಗಲೂ ಹಾಕಿದ್ದೀರಲ್ವ, ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಟೀ ಸ್ಪೂನಲ್ಲ, ಟೇಬಲ್ ಸ್ಪೂನಲ್ಲಿ ನಾನು ಹಾಕ್ಕೊಂಡಿರೋದು. ಇಲ್ಲಿ ತುಪ್ಪ ಹಾಕಿದ ನಂತರ ಈಗ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದು ತಳ ಎಲ್ಲ ಬಿಟ್ಕೊಂಡು ಬರುತ್ತೆ, ನೀವು ನೋಡ್ಬೋದು. ತುಪ್ಪ ಎಲ್ಲ ರವದಲ್ಲಿ ಹೀರ್ಕೊಳ್ಳುತ್ತಲ್ಲ, ಆಗ ಸುತ್ತ ಅಂಟು ಹಿಡಿಯುತ್ತಲ್ಲ, ಅದೆಲ್ಲ ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ತುಂಬ ಸುಲಭವಾಗಿ ಇದನ್ನು ಮಾಡ್ಬೋದು. ಇದೇ ಥರ ಈ ಶಪಥ ಪಕ್ಷ ಅಂತ ಸತ್ಯನಾರಾಯಣ ಪೂಜೆಗೆ ಮಾಡ್ತಾರೆ. ಅದಕ್ಕೆ ಹಾಲು ಹಾಕಿ ಮತ್ತು ಬಾಳೆಹಣ್ಣೆಲ್ಲ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಈ ಥರ ಸಿಂಪಲಾಗಿ ನಾವು ದೇವರಿಗೆಲ್ಲ ಪ್ರಸಾದ ಮಾಡೋದಾದರೆ ದಿಢೀರಾಗಿ ಬಿಸಿನೀರೊಂದು ಕಾಯಿಸಿಟ್ರೆ ದಿಢೀರಾಗಿ ಮಾಡ್ಕೋಬೋದು ನೋಡಿ. ಇದೀಗ ಸುತ್ತ ತಳ ಬಿಟ್ಟಿದೆ, ಇದಾಗಿದೆ ನೋಡಿ, ಚೂರೂ ಗಂಟಾಗಿಲ್ಲ. ಈ ಟೈಮಲ್ಲಿ ನೋಡಿ ಕೊನೆಯಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡ್ರೆ ಆಯಿತು. ತುಪ್ಪ ಜಾಸ್ತಿ ಬೇಕಾದರೆ ನಿಮಗೆ ಇಷ್ಟ ಆದರೆ ನೀವು ಹಾಕೋಬೋದು. ಇಷ್ಟು ಸಾಕಾಗುತ್ತೆ ಇದಕ್ಕೆ. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ಸೂಪರಾದ ಶೀರ ಅಥವಾ ಸೂಜಿ ರವೆ ಶೀರ ರೆಡಿ ಆಗುತ್ತೆ. ಗುರುವಾರದ ದಿನ ರಾಯರಿಗೋಸ್ಕರ ಅಂದರೆ ರಾಘವೇಂದ್ರ ಸ್ವಾಮಿಗೋಸ್ಕರ ನಾನು ಒಂದೊಂದು ನೈವೇದ್ಯ ಏನಾದರೂ ಮಾಡ್ತಾಯಿರ್ತೀನಿ. ಇವತ್ತು ಶೀರ ರೆಸಿಪಿಯನ್ನು ಮಾಡಿದ್ದೀನಿ. ಈ ಥರ ನೋಡಿ ಬೌಲ್ಗೆ ಹಾಕಿ ದೇವರಿಗಂತ ತೆಗೆದಿಡ್ತಾಯಿದ್ದೀನಿ. ಪ್ರತಿ ಗುರುವಾರ ಬೆಳಗ್ಗೆ ಈ ಥರ ಪೂಜೆ ಮಾಡಿ ನೈವೇದ್ಯ ಇಡುವ ಒಂದು ಅಭ್ಯಾಸ ನನಗೆ. ನೋಡಿ ಈ ಥರ
ನೀವು ನೈವೇದ್ಯನ ದೇವರಿಗೆ ಮಾಡ್ಕೋಬೋದು. ಈ ಥರ ಇನ್ನೊಂದು ಬೌಲ್ ತಗೊಳ್ಳಿ. ಬೌಲಿಗೆ ಈ ಥರ ಶೀರಾನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಒತ್ತಿ ಸುತ್ತ ನೋಡಿ ಈ ಥರ ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಹಾಕಿದಾಗ ನಿಮಗೆ ರೌಂಡ್ ಶೇಪಲ್ಲಿ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರೆ ನೋಡಿ, ರೌಂಡ್ ಶೇಪಲ್ಲಿ ಈ ಥರ ಬರುತ್ತೆ ನೋಡಿ. ಚೆನ್ನಾಗಿ ಬರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಈ ಥರ ಮಾಡಿ ಕೊಟ್ಟರೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.